ಹಾಯ್ ಫ್ರೆಂಡ್ಸ್, 2026 ಬಂದೇ ಬಿಟ್ಟು ನಿಮಗೆ ಆರ್ ಟಿ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗೆ ಯಾವುದೇ ಏಜೆಂಟ್ ಅವರ ಕಾಟನೂ ಇಲ್ಲ. ನೀವು ಮನೇಲಿ ಕೂತ್ಕೊಂಡು ಪೇಪರ್ಲೆಸ್ ಆಗಿ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡ್ಬೋದು. ಇವಾಗ ಏನಂದರೆ ಲರ್ನರ್ ಲೈಸೆನ್ಸ್ಗೆ ಟೆಸ್ಟ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಕೊಡ್ಬೋದು. ಅಂದರೆ ಯಾವುದೇ ಕಾರಣಕ್ಕೂ ಆರ್ ಟಿ ಹೋಗೋ ಅವಶ್ಯಕತೆನೇ ಇಲ್ಲ. ಈ ವಿಡಿಯೋನಲ್ಲಿ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ DL ನ ಅಪ್ಲೈ ಮಾಡೋದು ಅಂತೇಳಿ. ಡ್ರೈವಿಂಗ್ ಲೈಸೆನ್ಸ್ ಬಂದ್ಬಿಟ್ಟು 2 ಹಂತದಲ್ಲಿರುತ್ತೆ. ಫಸ್ಟ್ ಒನ್ ಲರ್ನರ್ ಲೈಸೆನ್ಸ್ ಅಂದರೆ LLR. ಸೆಕೆಂಡ್ ಒನ್ ಬಂದ್ಬಿಟ್ಟು ಫೈನಲ್ ಲೈಸೆನ್ಸ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್. ಒಂದ್ಸಲ ಡ್ರೈವಿಂಗ್ ಲೈಸೆನ್ಸ್ ಬಂದರೆ ಅದು 10 ರಿಂದ 15 ವರ್ಷದ ತನಕ ವ್ಯಾಲಿಡಿಟಿ ಇರುತ್ತೆ. ಅದಾದಮೇಲೆ ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಬನ್ನಿ, ವಿದೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲರ್ನರ್ ಲೈಸೆನ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈ LLRನ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿಕೊಂಡು parivahan.gov.in ಅಂತ ಸರ್ಚ್ ಮಾಡಿ. ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡ್ರೈವರ್ಸ್ ಆರ್ ಲರ್ನರ್ ಲೈಸೆನ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು sarathi.parivahan.gov ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್, ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್, ಅಪ್ಲೈ ಫಾರ್ ಡೂಪ್ಲಿಕೇಟ್ DL, ಅಡ್ರೆಸ್ ಏನಾದರೂ ಚೇಂಜ್ ಮಾಡೋದಿದ್ರೆ, ಆಮೇಲೆ ಮೊಬೈಲ್ ನಂಬರ್ ಅಪ್ಡೇಟ್, ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್, ಆನ್ಲೈನ್ LL ಟೆಸ್ಟ್, ಆಮೇಲೆ ಫೀ ಪೇಮೆಂಟ್ ಏನಾದರೂ ಪೆಂಡಿಂಗ್ ಇದ್ದರೆ, ಸೊ ಅದೆಲ್ಲ ಇದರಲ್ಲಿ ಮಾಡ್ಬೋದು ಈ ವೆಬ್ಸೈಟಲ್ಲಿ. ಸೊ ನಾವು LLR ಅಪ್ಲೈ ಮಾಡ್ತೀವಿ. ಸೊ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ ಇದೆ ಅದೆಲ್ಲ ಇಲ್ಲಿ ನೋಡ್ಬೋದು. ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್, ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಆಮೇಲೆ ಫೀ ಪೇಮೆಂಟ್, ಆಮೇಲೆ ವೆರಿಫೈ ದ ಫೀ ಪೇಮೆಂಟ್, ಆಮೇಲೆ ರೆಸಿಪ್ಟ್ ಪ್ರಿಂಟ್ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಇದೆ ಇದರಲ್ಲಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಡಿಪ್ಲೊಮೆಟ್ಸಾ, ಫಾರಿನರ್, ಜನರಲ್ಲು, CI, ಡಿಫ್ರೆನ್ಷಿಯಲಿ ಏಬಲ್, ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡಿ. ನಾವು ಜನರಲ್, ಸೊ ಜನರಲ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಹತ್ರ ಯಾವುದೂ ಇಲ್ಲ ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಹತ್ರ DL ಇದ್ದರೆ ಸೆಕೆಂಡ್ ಆಪ್ಷನ್, ನಿಮ್ಮ ಹತ್ರ LLR ಇದ್ದರೆ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ನಮ್ಮ ಹತ್ರ ಯಾವುದೂ ಇಲ್ಲ, ಸೊ ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ಕೇಳುತ್ತೆ. ಸಬ್ಮಿಟ್ ವಯ ಆಧಾರ್ ಅಥೆಂಟಿಕೇಶನ್, ಸಬ್ಮಿಟ್ ವಿದೌಟ್ ಆಧಾರ್ ಅಥೆಂಟಿಕೇಶನ್. ಸೊ ಇಲ್ಲೇ ಹೇಳ್ತಿದ್ದೆ ನೋಡಿ, ಅಪ್ಲಿಕಂಟ್ ಕ್ಯಾನ್ ಟೇಕ್ LL ಟೆಸ್ಟ್ ಫ್ರಮ್ ಹೋಮ್ ಆರ್ ಎಲ್ಲಿಂದಾದರೂ ತಗೋಬೋದು LL ಟೆಸ್ಟ್ನ. ಸೊ ಪಾಸ್ವರ್ಡು ಫಾರ್ LL ಟೆಸ್ಟ್ದು ನಿಮಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಯಾವ್ದು ಕೊಟ್ಟಿರ್ತೀರೋ ಅದಕ್ಕೆ ಡೈರೆಕ್ಟಾಗಿ ಬರುತ್ತೆ ಅಂತ. ನಾನಿಲ್ಲಿ ಸಬ್ಮಿಟ್ ವಿದೌಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಸಬ್ಮಿಟ್ ವಯ ಆಧಾರ್ ಅಥೆಂಟಿಕೇಶನ್ ಕೊಟ್ಟರೆ ಅಲ್ಲಿ ಫಾದರ್ಸ್ ನೇಮ್ನು ಪೂರ್ತಿಯಾಗಿ ತೊಗೋತಿಲ್ಲ, ಅದೊಂದು ಇಶ್ಯೂ ಇದೆ. ಸೊ ನೀವು ಟ್ರೈ ಮಾಡಿ, ಅಲ್ಲಿ ಫಾದರ್ ಡೀಟೇಲ್ಸ್ ತಗೊಂಡ್ರೆ ಕಂಟಿನ್ಯೂ ವಿತ್ ಆಧಾರ್ ಕೊಡಿ. ಇಲ್ಲಾಂದರೆ ಅದು ತೊಗೋತಾ ಇಲ್ಲ ಅಂದರೆ ಸಬ್ಮಿಟ್ ವಿದೌಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಮತ್ತು ಕ್ಯಾಪ್ಚಾ ಫಿಲ್ ಮಾಡಿ. ಕಂಟಿನ್ಯೂ ಮೇಲೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ OTP ಬಂದಿರುತ್ತೆ. ಸೊ ಆ OTPನ ಎಂಟರ್ ಮಾಡಿ ಮತ್ತು ಇಲ್ಲಿರೋ ಕ್ಯಾಪ್ಚಾನ ಫಿಲ್ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ RT ಆಫೀಸ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. RT ಆಫೀಸ್ ನಿಮ್ದು ಯಾವುದು ನಿಯರ್ ಬೈ ಇದೆ, ಸೊ ಅದು ಪಿನ್ ಕೋಡ್ ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಮ ನೇಮು, ಮಿಡಲ್ ನೇಮ್, ಲಾಸ್ಟ್ ನೇಮ್ ಈ ಫಿಲ್ ಮಾಡಿದ ತಕ್ಷಣ ಇಲ್ಲಿ ನೇಮ್ ಫುಲ್ ರೆಕಾರ್ಡ್ ಅಂತ ಬಂದ್ಬಿಡುತ್ತೆ ಕೆಳಗೆ. ಆಮೇಲೆ ರಿಲೇಷನ್, ನಿಮ್ಮ ಫಾದರ್ ಡೀಟೇಲ್ಸ್ ಕೊಡ್ಬೋದು, ಇಲ್ಲ ಮದರ್ದೇ ಯಾರ್ದಾದ್ರೂ ಕೊಡ್ಬೋದು. ಅವ್ರದ್ದು ಸೇಮ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್. ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಪ್ಲೇಸ್ ಆಫ್ ಬರ್ತ್ ಇದೇನು ಮ್ಯಾಂಡೇಟ್ರಿ ಇಲ್ಲ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ಕಾಗಿ ಇಯರ್ಸ್ ನಿಮ್ಮದು ಕ್ಯಾಲ್ಕುಲೇಟ್ ಆಗುತ್ತೆ. ಆಮೇಲೆ ಕ್ವಾಲಿಫಿಕೇಷನ್ ನೀವೇನು ಓದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಬ್ಲಡ್ ಗ್ರೂಪ್ ನಿಮ್ದು ಯಾವುದಿದೆ ಅದು ಸೆಲೆಕ್ಟ್ ಮಾಡಿ. ಸೊ ಮೊಬೈಲ್ ನಂಬರ್ ಆಲ್ರೆಡಿ ನೀವು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ನಿಮ್ಗೇನಾದರೂ ಬಾಡಿ ಮಾರ್ಕ್ಸ್, ಸ್ಕಾರ್ ಏನಾದರೂ ಇದ್ದರೆ ತಲೆಮಲಿ ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಅಡ್ರೆಸ್. ನೀವು ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಅಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ನ ಟಿಕ್ ಮಾರ್ಕ್ ಮಾಡಿ. ಸ್ಟೇಟ್, ಡಿಸ್ಟಿಕ್, ತಾಲೂಕೆಲ್ಲ ಇಲ್ಲಿ ಲೆಫ್ಟ್ ಸೈಡ್ ಫಿಲ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ರೈಟ್ ಸೈಡಲ್ಲಿ ಬರುತ್ತೆ. ಸೊ ವಿಲೇಜ್ ಎಲ್ಲ ಅಪ್ಡೇಟ್ ಮಾಡಿ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಆಫ್ ವೆಹಿಕಲ್, ನಿಮ್ಗೆ ಯಾವ ಗಾಡಿ ಬೇಕು, ನೀವು 2 ವೀಲರಾ 4 ವೀಲರಾ ವಿತ್ ಗಿಯರಾ ನಾನ್ ಗಿಯರಾ ಅದೆಲ್ಲ ಸೆಲೆಕ್ಟ್ ಮಾಡ್ಬೋದು. ಲೈಟ್ ವೆಯ್ಟ್ ವೆಹಿಕಲ್ಲು ಮತ್ತು ಹೆವಿ ವೆಹಿಕಲ್ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಹೇಗಂದರೆ ನೀವು ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ರೈಟ್ ಯಾರೋ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿದ್ರೆ ಆ ಸೈಡ್ ಹೋಗುತ್ತೆ. ನೀವೇನಾದರೂ ಅದು ಬೇಡ ಅಂದರೆ ಲೆಫ್ಟ್ ಸೈಡ್ ಈ ಸೈಡ್ ಕಳಿಸಿದ್ರೆ ಈ ಸೈಡ್ ಬರುತ್ತೆ. ನಾನು ವಿತ್ ಗಿಯರ್ ಸೆಲೆಕ್ಟ್ ಮಾಡಿದ್ದೀನಿ. ಗಿಯರ್ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಬರುತ್ತೆ. ಏನೂ ಇಶ್ಯೂ ಇಲ್ಲ. ಸೊ ನಾನು ನೋ, ಎಸ್, ನೋ ಇಷ್ಟು ಸೆಲೆಕ್ಟ್ ಮಾಡಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಬೆಸ್ಟ್ ಆಫ್ ನಾಲೆಜ್
ಎಲ್ಲ ಕರೆಕ್ಟಾಗಿದೆ, ಟ್ರೂ ಆಗಿದೆ ಅಂತ ಹೇಳಿ ಚೆಕ್ ಮಾರ್ಕ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಿಕ್ಲರೇಷನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಬರುತ್ತೆ. ಸೊ ಕೇಸ್ ಆಫ್ ಎನಿ ಸಡನ್ ಡೆತ್ ನೀವು ಆರ್ಗನ್ ಡೊನೇಟ್ ಮಾಡ್ತೀರಿ ಅಂದರೆ ಎಸ್ ಕೊಡಿ. ಆಮೇಲೆ ಅಲ್ಲಿ ಕ್ಯಾಪ್ಚಾ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ರೆಫರೆನ್ಸ್, ನಿಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಬರುತ್ತೆ ಮೊಬೈಲ್ ನಂಬರ್ಗೆ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಅಪ್ಲಿಕೇಶನ್ ನಿಮ್ಗೇನು ಮೊಬೈಲಿಗೆ ಮೆಸೇಜ್ ಇರುತ್ತೋ ಅದನ್ನು ಎಡಿಟ್ ಫಿಲ್ ಮಾಡಿ ನೀವು ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್, ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಇಶ್ಯೂ ಫಾರ್ ಲರ್ನರ್ ಲೈಸೆನ್ಸ್ MCVG. ಸೊ ಫಸ್ಟ್ ಒನ್ ನಮ್ಮದು ಕಂಪ್ಲೀಟ್ ಆಗಿದೆ, ಅದು ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್ LLL. ಸೊ ನೆಕ್ಸ್ಟ್ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಾವು ಇವಾಗ ಅಪ್ಲೈ ಮಾಡಬೇಕು. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ 2 ಡಾಕ್ಯುಮೆಂಟ್ ಕೇಳುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಏಜ್ ಪ್ರೂಫ್. ನೀವು ಏಜಿಗೆ ಏನು ಪ್ರೂಫ್ ಕೊಡ್ತೀರಾ? SSLC 10th ಸೆಟ್ ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು, ಇಲ್ಲ ಸ್ಕೂಲ್ TC ಕೊಡ್ಬೋದು, ಪಾಸ್ಪೋರ್ಟ್ ಏನಾದರೂ ಕೊಡ್ಬೋದು. ಸೊ ನಾನು SSLC ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೈ ಡೇಟ್ ಆಫ್ ಇಶ್ಯೂ ಇದನ್ನೆಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಎಲ್ಲಿದೆ ನಿಮ್ಮದು ಅದು ಸಬ್ಮಿಟ್ ಮಾಡ್ಬೋದು. ಫೈಲ್ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೋದು. ಸಿಮ್ ನೆಕ್ಸ್ಟ್ ಏಜ್ ಪ್ರೂಫ್ ಆದಮೇಲೆ ಅಡ್ರೆಸ್ ಪ್ರೂಫಲ್ಲಿ ನೀವು ಆ ಥರನ ಕೊಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಗ್ನೇಚರ್ ಮತ್ತು ನಿಮ್ಮ ಫೋಟೋನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೀವು ಒಂದ್ಸಲ ಫೋಟೋ ಮತ್ತು ಸಿಗ್ನೇಚರ್ ಸಬ್ಮಿಟ್ ಆದಮೇಲೆ ಲಾಸ್ಟ್ ಸ್ಟೇಜ್ ಬಂದು ಫೀ ಪೇಮೆಂಟ್. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೀ 200 ಇದೆ ನಂದು. ಸೊ ಪೇಮೆಂಟ್ ಆಪ್ಷನಲ್ಲಿ ಖಜಾನಾ 2ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿ ಡಿಕ್ಲರೇಷನ್ನ ಚೆಕ್ ಮಾರ್ಕ್ ಮಾಡಿ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಸೊ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ನಿಮ್ಗೆ ಬೇಕಾಗಿರೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಫೀ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದ ತಕ್ಷಣ ಎಲ್ಲ ಸ್ಟೇಜ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟೇಜ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಆನ್ಲೈನ್ LL ಟೆಸ್ಟ್ ತಗೋಬೇಕಾಗುತ್ತೆ. ಸೊ ಈ ಟೆಸ್ಟ್ನ ಕ್ಲಿಯರ್ ಆದರೆ ಮಾತ್ರ ನಿಮಗೆ DL ಸಿಗುತ್ತೆ. ಈ LL ಟೆಸ್ಟ್ ಕ್ಲಿಯರ್ ಆದ 1 ತಿಂಗಳಿಗೆ ನೀವು DLನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಟೆಕ್ ರಾಶಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.